ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇಯೋಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 21/6/2026 ಭಾನುವಾರ, ಸಪ್ತಮಿ ತಿಥಿ, ಅಷ್ಟಮಿ ತಿಥಿ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರ, ಸಿದ್ಧಿಯೋಗ, ವ್ಯತಿಪಾತ ಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ನಿಮ್ಮ ರಾಶಿಯ ನಕ್ಷತ್ರಗಳಾದ ಪುಬ್ಬ ನಕ್ಷತ್ರ ಮತ್ತು ಉತ್ತರ ಫಲ್ಗುಣಿ ನಕ್ಷತ್ರಗಳ ಪ್ರಭಾವ ಇರೋದರಿಂದ ಸಪ್ತಮಿ ತಿಥಿಯ ತೇಜಸ್ಸು, ಅಷ್ಟಮಿ ತಿಥಿಯ ಆಂತರಿಕ ಶಕ್ತಿ, ಸಿದ್ಧಿಯೋಗದ ಕಾರ್ಯ ಸಾಧನೆ ಹಾಗೂ ವ್ಯತಿಪಾತ ಯೋಗದ ಎಚ್ಚರಿಕೆ ನಿಮ್ಮ ದಿನವನ್ನು ವಿಶೇಷವಾಗಿ ಇರಿಸಲಿದೆ. ಈ ದಿನ ಗೌರವ, ನಾಯಕತ್ವ ಮತ್ತು ಕಾರ್ಯ ಸಾಧನೆಗೆ ಅವಕಾಶಗಳಿರೋದರಿಂದ ಕೆಲವು ವಿಷಯಗಳ ಜಾಗ್ರತೆ ಅತ್ಯಗತ್ಯವಾಗಿರುತ್ತದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ ಸಿಂಹರಾಶಿ ಅಧಿಪತಿ ಸೂರ್ಯಗ್ರಹ ಭಾನುವಾರ ಮತ್ತು ಸಪ್ತಮಿ ತಿಥಿಯ ಸಂಯೋಗದಿಂದ ಸೂರ್ಯನ ಪ್ರಭಾವ ಅತ್ಯಂತ ಬಲವಾಗಿರುತ್ತದೆ. ಇಂದು ಆತ್ಮವಿಶ್ವಾಸ ಮತ್ತು ನಾಯಕತ್ವ ಹೆಚ್ಚಾಗಿರುವುದು, ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ದೊರೆಯುತ್ತದೆ. ಪ್ರಮುಖ ಕಾರ್ಯಗಳಲ್ಲಿ ಯಶಸ್ಸಿನ ಅವಕಾಶ ಲಭ್ಯವಾಗ್ತದೆ. ವ್ಯತಿಪಾತ ಯೋಗದಿಂದ ಕೆಲವು ಯೋಜನೆಗಳಲ್ಲಿ ಅನಿರೀಕ್ಷಿತ ವಿಳಂಬಗಳು ಸಂಭವಿಸಬಹುದು. ಮುಖ್ಯವಾದಂಥ ಸೂಚನೆ, ಆತ್ಮವಿಶ್ವಾಸದ ಜೊತೆಗೆ ತಾಳ್ಮೆಯೂ ಇರಲಿ, ಆಗ ಯಶಸ್ಸು ಖಂಡಿತ ನಿಮಗೆ ದೊರೆಯುತ್ತದೆ. ಸಪ್ತಮಿ ತಿಥಿ, ಅಷ್ಟಮಿ ತಿಥಿಗಳ ಪ್ರಭಾವದಿಂದ ಸಪ್ತಮಿ ತಿಥಿಯಿಂದ ತೇಜಸ್ಸು ಮತ್ತು ಉತ್ಸಾಹ ದೊರೆಯುತ್ತದೆ. ಹೊಸ ಕಾರ್ಯಗಳಿಗೆ ಶುಭ ಫಲ ದೊರೆಯುತ್ತದೆ. ಮಾನ ಗೌರವಗಳು ಹೆಚ್ಚಾಗ್ತದೆ. ಅಷ್ಟಮಿ ತಿಥಿಯ ಕಾರಣದಿಂದಾಗಿ ಆತ್ಮಬಲ ಮತ್ತು ಧೈರ್ಯ ಹೆಚ್ಚಾಗ್ತದೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗ್ತದೆ. ಸವಾಲುಗಳನ್ನು ಎದುರಿಸುವ ಶಕ್ತಿ ಹೆಚ್ಚಾಗ್ತದೆ. ಈ ದಿನ ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸಬಹುದು. ಪ್ರಮುಖ ನಿರ್ಧಾರಗಳಿಗೆ ಅನುಕೂಲಕರವಾದಂಥ ಸಮಯ ಇದಾಗಿರುತ್ತೆ. ಪುಬ್ಬ ನಕ್ಷತ್ರದ ಪ್ರಭಾವ ಇರೋದರಿಂದ ಸೃಜನಶೀಲತೆ ಮತ್ತು ಜನಾಕರ್ಷಣೆ ಹೆಚ್ಚಾಗ್ತದೆ. ಸಾಮಾಜಿಕ ವಲಯದಲ್ಲಿ ಜನಪ್ರಿಯತೆ ಉಂಟಾಗ್ತದೆ. ಮನಸ್ಸಿಗೆ ಸಂತೋಷ ಅನ್ನುವಂಥದ್ದು ಲಭ್ಯವಾಗ್ತದೆ. ಈ ದಿನ ಯೂಟ್ಯೂಬರ್ಗಳಿಗೆ, ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರಿಗೆ, ಜ್ಯೋತಿಷ ಕ್ಷೇತ್ರದಲ್ಲಿರುವಂಥವ್ರಿಗೆ, ಕಲಾಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಉತ್ತಮ ಪ್ರತಿಕ್ರಿಯೆ ಎನ್ನುವಂಥದ್ದು ಲಭ್ಯವಾಗ್ತದೆ. ಹೊಸ ಅವಕಾಶಗಳು ಎದುರಾಗಬಹುದು. ಉತ್ತರ ಫಲ್ಗುಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಜವಾಬ್ದಾರಿ ಮತ್ತು ನಾಯಕತ್ವ ಹೆಚ್ಚಾಗ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗ್ತದೆ. ದೀರ್ಘಕಾಲೀನ ಯೋಜನೆಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಈ ದಿನ ಹಿರಿಯರ ಸಹಕಾರ ದೊರೆಯಬಹುದು. ನಿಮ್ಮ ಮಾತು ಮತ್ತು ಸಲಹೆಗೆ ಮೌಲ್ಯ ಸಿಗಬಹುದು. ಸಿದ್ಧಿಯೋಗದ ಪ್ರಭಾವ ಇರೋದರಿಂದ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸುಂಟಾಗ್ತದೆ. ಮನೋಭಿಲಾಷೆಗಳ ಪೂರ್ಣತೆ ಉಂಟಾಗ್ತದೆ. ಶುಭ ಕಾರ್ಯಗಳಿಗೆ ಅನುಕೂಲಗಳು ದೊರೆಯುತ್ತದೆ. ಇಂದು ಹೊಸ ಯೋಜನೆಗಳನ್ನು ಆರಂಭಿಸಲು ಉತ್ತಮವಾದಂಥ ದಿನ. ವೃತ್ತಿ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡೋರಿದ್ದೀರಿ. ವ್ಯತಿಪಾತ ಯೋಗದ ಕಾರಣದಿಂದಾಗಿ ಅನಿರೀಕ್ಷಿತ ಅಡಚಣೆಗಳು ಸಂಭವಿಸಬಹುದು. ಆತುರದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ತೆಗೆದುಕೊಂಡರೆ ನಷ್ಟ ಸಂಭವಿಸುವಂಥ ಸಾಧ್ಯತೆಗಳು ಇರುತ್ತದೆ. ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ. ಕೋಪ ಅಥವಾ ಅಹಂಕಾರದಿಂದ ವರ್ತಿಸಬೇಡಿ. ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಅಥವಾ ನಾಯಕತ್ವದ ಅವಕಾಶಗಳು ಲಭ್ಯವಾಗ್ತದೆ. ವಿಶೇಷವಾಗಿ ಜ್ಯೋತಿಷಿಗಳಿಗೆ, ಶಿಕ್ಷಕರಿಗೆ, ಯೂಟ್ಯೂಬರ್ಗಳಿಗೆ, ಆಡಳಿತಾಧಿಕಾರಿಗಳಿಗೆ ಮತ್ತು ಸಾರ್ವಜನಿಕವಾಗಿ ಭಾಷಣಕಾರರಿಗೆ ಉತ್ತಮ ದಿನ ಇದಾಗಿರುತ್ತೆ ಎನ್ನುವಂಥದ್ದನ್ನು ತಿಳ್ಕೊಂಡೆ. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ, ಹೊಸ ಗ್ರಾಹಕರ ಸಂಪರ್ಕ ಉಂಟಾಗುವಂಥದ್ದು. ಆದರೆ ಜಾಗ್ರತೆ ವಹಿಸಬೇಕಾದಂಥ ವಿಚಾರ, ಹೊಸ ಒಪ್ಪಂದಗಳಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಬೇಡ. ಹಣಕಾಸಿನ ವಿಚಾರವನ್ನು ನೋಡೋದಾದರೆ ಹಣದ ಅರಿವು ಉತ್ತಮವಾಗಿರ್ತದೆ. ಹಳೆಯ ಬಾಕಿ ಹಣ ದೊರೆಯುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನು, ಪ್ರತಿಷ್ಠೆಗಾಗಿ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ಕುಟುಂಬ ಮತ್ತು ಸಂಬಂಧವನ್ನು ನೋಡೋದಾದರೆ ಹಿರಿಯರ ಆಶೀರ್ವಾದ ಲಭ್ಯವಾಗ್ತದೆ. ಮಕ್ಕಳಿಂದ ಅಥವಾ ಕುಟುಂಬದ ಸದಸ್ಯರಿಂದ ಶುಭ ಸುದ್ದಿ ದೊರೆಯುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಹಕಾರ ಹೆಚ್ಚಾಗಿರ್ತದೆ. ನಿಮ್ಮ ಆರೋಗ್ಯವನ್ನು ಗಮನಿಸೋದಾದರೆ ತಲೆನೋವು, ಕಣ್ಣುಗಳಲ್ಲಿ ಆಯಾಸ, ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ಸೂರ್ಯ ನಮಸ್ಕಾರ ಮಾಡುವಂಥವ್ರಿಗೆ, ಧ್ಯಾನ ಮಾಡುವಂಥವ್ರಿಗೆ, ಪ್ರಾಣಾಯಾಮ ಮಾಡುವಂಥವ್ರಿಗೆ ಉತ್ತಮ ಫಲ ನೀಡುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಈ ದಿನ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು,
ಈ ದಿನ ಸಿದ್ಧಿಯೋಗವು ಯಶಸ್ಸು, ಗೌರವ ಮತ್ತು ಕಾರ್ಯ ಸಾಧನೆಗೆ ಬಲ ನೀಡುತ್ತದೆ. ವ್ಯತಿಪಾತ ಯೋಗದ ಕಾರಣ ಆತುರದಿಂದ ಕಾರ್ಯ ಮಾಡುವಂಥದ್ದು ಅಥವಾ ಅಹಂಕಾರವನ್ನು ನಿಯಂತ್ರಿಸಿದರೆ ಇಂದು ಸಿಂಹರಾಶಿಯವರಿಗೆ ಪ್ರತಿಷ್ಠೆ, ಸಾಧನೆ ಮತ್ತು ಸಂತೋಷ ದೊರೆಯುವ ಶುಭ ದಿನ ಇದಾಗಿರುತ್ತೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.